ಹೊನ್ನಾಳಿ ನಗರದ ಸುಪ್ರಸಿದ್ಧ ಹೊನ್ನಾಳಿ ಚೆನ್ನಪ್ಪ ಸ್ವಾಮೀಜಿ ಹಿರೇಕಲ್ಮಠದಲ್ಲಿ 27ನೇ ತಾರೀಕಿಂದ 27, 28, 1 ಮತ್ತು 2ನೇ ತಾರೀಕು 4 ದಿವಸಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಮೇಳ ಇದೆ. ಈ ಹಿಂದೆ 2022ರಲ್ಲಿ 21ರಲ್ಲಿ 3 ದಿವಸಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಹೊನ್ನಾಳಿಯಲ್ಲಿ ಹಮ್ಮಿಕೊಂಡಿದ್ವಿ. ಅಂದು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಬೊಮ್ಮಾಯಿಯವರು, BC ಪಾಟೀಲರು, ಬೈರತಿ ಬಸವರಾಜು, ನಾರಾಯಣಗೌಡರು ಸಚಿವರುಗಳೆಲ್ಲ ಬಂದೋಗಿದ್ದರು ಮಾನ್ಯ ಯಡಿಯೂರಪ್ಪನವ್ರ ಜೊತೆಗೆ. ಅಂದಿನ ಪ್ರತಿಪಕ್ಷ ನಾಯಕರು ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಆಹ್ವಾನ ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹೊನ್ನಾಳಿ ಕೃಷಿ ಮೇಳಕ್ಕೆ 27, 28, 1 ಮತ್ತು 2 ನಡೆಯುವ ಕೃಷಿ ಮೇಳಕ್ಕೆ ಆಹ್ವಾನ ಮಾಡೋಕ್ಕೆ ಬಂದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ರಿವ್ಯೂ ಮೀಟಿಂಗ್ ಇದೆ, ಕಡಿಮೆ ಅವಧಿ ಇದೆ, ಈ ಬಾರಿ ಬರೋಕ್ಕೆ ಅವಕಾಶ ಆಗಲ್ಲ, ಒಂದು ಶುಭಾಶಯವನ್ನು ಕೋರ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ದೀನಿ. ಯಾಕಂತ ಕೇವಲ 4 ದಿವಸಗಳ ಕಾಲ ಮಾತ್ರ ಸಮಯ ಇದೆ. ಬಜೆಟ್ ರಿವ್ಯೂ ಮೀಟಿಂಗ್ ಇದೆ, ಬರೋದಕ್ಕಾಗಲ್ಲ, ಸ್ವಾಮೀಜಿಗಳು ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು ಅಂದಿನ KPCI ಇನ್ನು ಅಧ್ಯಕ್ಷ ಆಗಲಿಲ್ಲ, ಅಂದು ಸಹ ಹೊನ್ನಾಳಿಗೆ ಭೇಟಿ ಕೊಟ್ಟಿದ್ರು. ಇವತ್ತು ಮಾನ್ಯ DK ಶಿವಕುಮಾರ್ 12 ಗಂಟೆಗೆ ಸಮಯವನ್ನು ಕೊಡಿದರೆ ಸನ್ಮಾನ್ಯ DK ಶಿವಕುಮಾರ್ ಭೇಟಿ ಮಾಡ್ತೀನಿ, ನೋಡೋಣ ಅವ್ರು ಏನು ಸಮಯ ಕೊಟ್ಟರೆ ಒಳ್ಳೆಯದು. ಸನ್ಮಾನ್ಯ ಯಡಿಯೂರಪ್ಪನವರು 28ನೇ ತಾರೀಕು ಹೊನ್ನಾಳಿ ನಗರಕ್ಕೆ ಕೃಷಿ ಮೇಳ ಉದ್ಘಾಟನೆ ಬರ್ತಾ ಇದ್ದಾರೆ. ನಮ್ಮ ನಾಯಕರು ಯಡಿಯೂರಪ್ಪನವರು ಬರ್ತಾರೆ, ರಾಘವೇಂದ್ರ ಬರ್ತಾರೆ, ವಿಜೇಂದ್ರ ಅವರು. ಸಿದ್ದರಾಮಯ್ಯನವರು ಸಮಯದ ಅಭಾವದಿಂದ ಬರೋಕ್ಕಾಗಲಿ, ಬಜೆಟ್ ರಿವ್ಯೂ ಮೀಟಿಂಗ್ ಇರ್ತಾರೆ. ಈ ಸನ್ಮಾನ್ಯ DK ಶಿವಕುಮಾರ್ ಭೇಟಿ ಮಾಡ್ತೀನಿ, ಸಮಯ ಕೊಟ್ಟರೆ. ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಮೊದಲನೇ ಬಾರಿ ಆಯ್ಕೆಯಾದ ಶಾಸಕರು ಸಚಿವ ಸ್ಥಾನ ಕೊಡಿ ಅಂತ ಪತ್ರ ಬರೆದಿದ್ದಾರೆ ಹೈಕಮಾಂಡ್ಗೆ. ಇದು ನನಗೆ ಪತ್ರ ಬರೆಯುವ ಪದ್ಧತಿ ಇರಲಿಲ್ಲ. ನಾನು ಭಾಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೀನಿ. 6 ಜನ ಮುಖ್ಯಮಂತ್ರಿಗಳು ಮಾಡಿದ್ದೀನಿ, ನೋಡಿದ್ದೀನಿ. ಮುಖ್ಯಮಂತ್ರಿ ಜೊತೆಗೆ ನಾವು ಕೆಲಸನೂ ಮಾಡಿದ್ವಿ. ಆದರೆ ಹೊಸದಾಗಿ ಆಯ್ಕೆ ಅಂತ ಶಾಸಕರು 31 ಜನ, 32 ಜನ ನಿನ್ನೆ ಮಾಧ್ಯಮದಲ್ಲಿ ವರದಿ ಆಗ್ತಾರೆ, ಬಿತ್ತರಿಸ್ತಾ ಇದ್ರು. ಸಚಿವ ಸ್ಥಾನನ ಪತ್ರದ ಮುಖಾಂತರ ಬರೀತಾರೆ ಅಂದರೆ ಯಾವ ರೀತಿ ಈ ಶಾಸಕರಿಗೆ ಮೊದಲನೇ ಬಾರಿ ಶಾಸಕರಾಗಿದ್ದೆ ಅಂತ ಆ ರೀತಿ ಪತ್ರ ಬರೆಯೋ ಪದ್ಧತಿ ಇಲ್ಲ. ಬಹುಶಃ ಕಾಂಗ್ರೆಸ್ಸಿನ ಬಂಡಾಯ ಅದು ಒಂದು ಕೈಗೆ ನಡಿ ಅಂತ ಹೇಳುತ್ತೆ. ಪತ್ರ ಬರೋ ಸಚಿವ ಸ್ಥಾನಕ್ಕೆ ಹೇಳ್ತಾರೆ ಅಂದರೆ ಅದು ಬಂಡಾಯ, ದೊಡ್ಡ ಬಂಡಾಯ ಆಗುತ್ತೆ. ಯಾವ ಸಂದರ್ಭದ ಸ್ಫೋಟ ಆಗುತ್ತೋ, ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಭಾಳ ದೊಡ್ಡ ಸ್ಫೋಟ ಆಗಿತ್ತು. ಈಗಲೂ ಸಹ ಅದಕ್ಕಿಂತ ಜಾಸ್ತಿ ಭಿನ್ನಮತ ಉಲ್ಬಣ ಆಗುತ್ತೆ. ಕುರ್ಚಿ ಕದನ, ಕುರ್ಚಿ ಫೈಟು, ಮಾಧ್ಯಮದ ಇನ್ನೇ ಒಂದು ರೀತಿ ರಾಜ್ಯದ ಜನರಿಗೆ ಮನೋರಂಜನೆ ಆಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ಈ ಕುರ್ಚಿ ಕಲಹದಲ್ಲಿ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾರು ಆಗ್ತಾರೆ ಅವ್ರ ಪಕ್ಷದ ವಿಚಾರ, ಆದರೆ ಒಳ್ಳೆಯದಲ್ಲ. ರಾಜ್ಯದ ಡೆವಲಪ್ಮೆಂಟ್ಸ್, ಅಭಿವೃದ್ಧಿ ಅಂತ ಶೂನ್ಯ ಆಗಿದೆ. ನೋಡಿ, ಇಡೀ ರಾಜ್ಯದ ಜನರಿಗೆ ಒಂದು ರೀತಿ ಮನೋರಂಜನೆ ಆಗಿದೆ. ಮುಖ್ಯಮಂತ್ರಿ ಆಗಬೇಕು, ಮುಂದುವರಿಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕಡೆ ದಲಿತ CM ಮತ್ತೊಂದು ದಾಳ ಆಗ್ತದೆ. ಅದು ಅವ್ರ ಪಕ್ಷದ ವೈಯಕ್ತಿಕ ವಿಚಾರ. ಇನ್ನೇ DK ಶಿವಕುಮಾರ್ ಕಡೆ ಅವರು ಸಹ ಮುಖ್ಯಮಂತ್ರಿ ಆಗಬೇಕಂತೇಳಿ ಲಾಬಿ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬಿಡಿದ್ರೆ ನಮ್ಮ ಪಕ್ಷ ವಿಚಾರ ಅಲ್ಲ. ನಾವೇನು ಹೇಳ್ತೀವಿ, 5 ವರ್ಷ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತ ಹೇಳಿ ಇಚ್ಛೆ ಪಡ್ತೀವಿ.